ತುಂಬ ದಿನ ಆದಮೇಲೆ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಆಮ್, ಈ ನಡುವೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಆಗ್ತಿದೆ ನನ್ನ ಮಗಳಿರೋದ್ರಿಂದ. ಬಿಕಾಸ್ 24 ಅವರ್ಸ್ ಲೈಕ್ ಅವಳ ಜೊತೆನೇ ಇರೋದ್ರಿಂದ ಆ್ಯಂಡ್ ಅವಳ ಕೆಲಸಗಳು ಮಾಡೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗ್ತಾ ಇರಲಿಲ್ಲ. ಸೊ ಇಲ್ಲ, ನಾನು ಕನ್ಸಿಸ್ಟೆಂಟಾಗಿ ಇರಬೇಕು ಅಂತಲೇ ಸ್ವಲ್ಪ ಟೈಮ್ ಮಾಡಿಕೊಂಡು ನಮ್ಮಮ್ಮ ಮಲಗಿಸ್ತಾ ಇದ್ದಾರೆ ಪಾಪುನ. ಸೊ ಸ್ವಲ್ಪ ಟೈಮ್ ಮಾಡಿಕೊಂಡು ರೆಡಿಯಾಗಿ ನಿಮ್ಮ ಮುಂದೆ ಬಂದಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋ ಏನಾಗಿರುತ್ತೆ ಅಂತ ನೀವಾಗಲೇ ತಮ್ಮನೇಲಿ ನೋಡಿರ್ತೀರ, ಮೈ ಬರ್ತಿಂಗ್ ಎಕ್ಸ್ಪೀರಿಯನ್ಸ್. ನನ್ನ ಬರ್ತಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಅವತ್ತು ಏನಾಯಿತು, ಯಾವ ಡೆಲಿವರಿ ಆಯಿತು, ಹೆಂಗಿತ್ತು ಫ್ಯಾಮಿಲಿ ರಿಯಾಕ್ಷನ್ ಅಂತೆಲ್ಲ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ತಡ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್. ಸೊ ನಾನು 9th ಮಂತಲ್ಲಿ ಇರಬೇಕಾದ್ರೆ ನನ್ನ ಡಾಕ್ಟರ್ 15 ಡೇಸ್ಗೆ ಒಂದ್ಸತಿ ಬನ್ನಿ ಚೆಕಪ್ಗೆ ಅಂತ ಕರೀತಾ ಇದ್ರು. ಸೊ ನಾನು ಹೋಗಿ ಆದಮೇಲೆ ನೆಕ್ಸ್ಟ್ ಚೆಕಪ್ ನಂದಿದ್ದು ಮಾರ್ಚ್ 9th ಇತ್ತು. ಸೊ ಮಾರ್ಚ್ 9th ನೆಕ್ಸ್ಟ್ ಚೆಕಪ್ ಅಲ್ವಾ ಅಂತ, ಸೊ ಅವತ್ತಿನ ದಿನವೇ ಡಾಪ್ಲರ್ ಸ್ಕ್ಯಾನ್ ಮಾಡಿಸ್ಕೊಂಬನ್ನಿ ಅಂತ ಕೂಡ ಹೇಳಿದರು. ಸೊ ಸರಿ ಅಂದ್ಬಿಟ್ಟು ಸುಮ್ಮನೆ ಇದ್ವಿ. ಸೊ ಒನ್ ಡೇ ಮಾರ್ಚ್ 5th ಥರ್ಸ್‌ಡೇ ಅವತ್ತು ಎಲ್ಲ ನಾನು ಪೂಜೆ ಮಾಡಿ ಆರಾಮಾಗಿ ಮನೇಲಿ ಥರ್ಸ್‌ಡೇ ನಾನು ಪೂಜೆ ಮಾಡ್ತಾ ಇದ್ದೆ. ಸೊ ಪೂಜೆ ಎಲ್ಲ ಮಾಡಿ ಆರಾಮಾಗಿ ಮನೇಲಿದ್ದೆ. ಥರ್ಸ್‌ಡೇ ನೈಟ್ ಒಂದು 11 ಹಂಗೆ ನನಗೆ ಫುಲ್ ಒಂಥರ ಸುಸ್ತಾದಂಗೆ ಆಯಿತು. ಅಂದರೆ ದೇರ್ ವಾಸ್ ನೋ ಎನರ್ಜಿ ಇನ್ ಮೈ ಬಾಡಿ. ಥರ್ಸ್‌ಡೇ, ಥರ್ಸ್‌ಡೇ ನನಗೆ ಎನರ್ಜಿನೇ ಇರಲಿಲ್ಲ. ಸೊ ಏನೋ ಒಂಥರ ಅನ್‌ಕಂಫರ್ಟಬಲ್ ಅಲ್ವಾ, ಏನೋ ಸರಿ ಇಲ್ಲ ಅನಿಸ್ತಾ ಇತ್ತು ನನಗೆ. ಸೊ ಈ ಥರ ಎನರ್ಜಿ ಇರಲಿಲ್ಲ, ಸರಿ ಅಂದ್ಬಿಟ್ಟು ಮಲ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಫ್ರೈಡೇ ಮಿಡ್‌ನೈಟು 12 ಆದಮೇಲೆ ನನಗೆ 12:30 1 ಹಾಗೇನೋ ಹಾಫ್ ಆನ್ ಅವರ್ಗೆ ಒಂದ್ಸತಿ ನನಗೆ ಪೇಯ್ನ್ ಶುರುವಾಯಿತು. ಓಕೆ. ನಾನು ಅಂದ್ಕೊಂಡೆ ಸರಿ ಪೇಯ್ನ್ ಅಲ್ವಾ, ನೋಡೋಣ, ಕಾಂಟ್ರಾಕ್ಷನ್ಸ್ ಅಂದರೆ ಎವ್ರಿ 5 ಮಿನಿಟ್ಸ್ ಬರಬೇಕಲ್ವಾ. ಸೊ ಲೆಟ್ ಮಿ ಅಬ್ಸರ್ವ್ ನನ್ನ ಪೇಯ್ನು ಅಂದ್ಬಿಟ್ಟು ನಿದ್ದೆ ಮಾಡ್ತಾಯಿದ್ದೆ. ಎವ್ರಿ ಹಾಫ್ ಆನ್ ಅವರ್ಗೆ ಒಂದ್ಸತಿ ನನಗೆ ಕಾಂಟ್ರಾಕ್ಷನ್ ಪೇಯ್ನ್ ಶುರುವಾಗಿದೆ ಅಂತ ನನಗೆ ಗೊತ್ತಾಯಿತು. ಸೊ ಅವತ್ತು ಐ ವಾಸ್ ಎಕ್ಸಾಕ್ಟ್ಲಿ 37 ವೀಕ್ಸ್ 5 ಡೇಸ್ ಇದ್ದೆ ನಾನು ಅವಾಗ. ಇನ್ನೂ ಟೈಮ್ ಇದೆ ಅಂದ್ಕೊಂಡಿದ್ವಿ, ಬಟ್ ಅವತ್ತು ರಾತ್ರಿ ಥರ್ಸ್‌ಡೇ ಮಿಡ್‌ನೈಟ್ ಅಂದರೆ ಫ್ರೈಡೇ 12 AM 12:30 AM ಹಂಗೆ ನನಗೆ ಶುರುವಾಯಿತು. ಎವ್ರಿ 30 ಮಿನಿಟ್ಸ್ ನನಗೆ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಶ್‌ನ ನಾನು ಎಬ್ಬಿಸ್ದೆ. ಈ ಥರ ಹಾಫ್ ಆನ್ ಅವರ್ಗೆ ಒಂದ್ಸತಿ ಪೇಯ್ನ್ ಬರ್ತಾ ಇದೆ, ಒಂದ್ಸತಿ ಡಾಕ್ಟ್ರಿಗೆ ಕಾಲ್ ಮಾಡೋಣ ಅಂತ ನಾನು ಎಬ್ಬಿಸ್ದೆ ಅವ್ರನ್ನ. ಹಿ ವಾಸ್ ಲೈಕ್ ಕಾಲ್ ಮಾಡು ನೋಡೋಣ ಏನಂತಾರೆ ಅಂತ. ನಾನು ಕಾಲ್ ಮಾಡಿದೆ ನನ್ನ ಡಾಕ್ಟ್ರಿಗೆ. ನನ್ನ ಡಾಕ್ಟರ್ ಈಗಾಗಲೇ ನಾನು ಹೇಳಿದ್ದೀನಿ, ಡಾಕ್ಟರ್ ಅಂಬುಜಾ BN ಅಂತ. ಆಮ್, ಸಾಗರ್ ಚಂದ್ರಮಕ್ಕೂ ಬರ್ತಾರೆ ಆ್ಯಂಡ್ PD ಸಿಂಧಿ ಹಿಂದೂಜಾ ಹಾಸ್ಪಿಟಲ್ಗೂ ಬರ್ತಾರೆ. ಸೊ ಈ 2 ಹಾಸ್ಪಿಟ್ಲಲ್ಲಿ ಅವರು ಸಿಗ್ತಾರೆ. ಸೊ ಅವ್ರಿಗೆ ಕಾಲ್ ಮಾಡಿದೆ. ಅವ್ರು ಹೇಳಿದ್ರು, ಇಲ್ಲ ಪವಿತ್ರ, ನಾನು ಮಂತ್ರಾಲಯದಲ್ಲಿದ್ದೀನಿ. ಆ ಥರ ಏನಾದರೂ ಪೇಯ್ನ್ ನೀವು ಕಾಂಟ್ರಾಕ್ಷನ್ ಪೇಯ್ನೇ ಅಂತ ಅನಿಸಿದ್ರೆ ಯು ಕ್ಯಾನ್ ಕಮ್ ಅಡ್ಮಿಟ್ ಟು ದ ಹಾಸ್ಪಿಟಲ್ ಅಂತ ಹೇಳಿದ್ರು. ಸೊ ನಾನೇನು ಮಾಡಿದೆ, ಸರಿ ಅಬ್ಸರ್ವ್ ಮಾಡ್ತೀನಿ. ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ ಸಂಜೆ ತನಕ ಅಬ್ಸರ್ವ್ ಮಾಡ್ತೀನಿ. ಎವ್ರಿ 5 ಮಿನಿಟ್ಸ್ ಕಾಂಟ್ರಾಕ್ಷನ್ ಪೇಯ್ನ್ ಥರ ಬಂದರೆ ನಾನು ಅಡ್ಮಿಟ್ ಆಗ್ತೀನಿ ಅಂತ ಹೇಳಿ ಫೋನ್ ಇಟ್ಟೆ. ಸರಿ ಹಾಗೆ ಬೆಳಗ್ಗೆ ತನಕ ಹಾಫ್ ಆನ್ ಅವರ್ಗೆ ಒಂದ್ಸತಿ ಬರ್ತಾನೆ ಇತ್ತು. ಸೊ ನಾನು ಅಂದ್ಕೊಂಡೆ ಪಕ್ಕಾ ಇದು ಕಾಂಟ್ರಾಕ್ಷನ್ ಪೇಯ್ನೇ, ಡೆಲಿವರಿ ಆಗಬಹುದು ಅಂತ ಫುಲ್ ತಲೆಗೆಲ್ಲ ಸ್ನಾನ ಮಾಡಿ ನೀಟಾಗಿ ಪೂಜೆ ಎಲ್ಲ ಮಾಡಿದೆ. ಬೆಳಗ್ಗೆ 5 ಗಂಟೆಗೆ ಎದ್ದೇನೋ, 5 ಗಂಟೆಗೆ ಎಲ್ಲ ಎದ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ. ಆ್ಯಂಡ್ ನನಗೆ ಲೈಟ್ ಸ್ಪಾಟಿಂಗ್ ಆಗಕ್ಕೆ ಶುರುವಾಯಿತು. ಮಾರ್ನಿಂಗ್ ಬೆಳಗಿನ ಜಾವ ಸ್ಪಾಟಿಂಗ್ ಆಗಕ್ಕೆ ಶುರುವಾಯಿತು. ಮತ್ತೆ ನಾನು ಡಾಕ್ಟ್ರಿಗೆ ಕಾಲ್ ಮಾಡಿದೆ, ಈ ಥರ ಸ್ಪಾಟಿಂಗ್ ಆಗ್ತಾಯಿದೆ ಆ್ಯಂಡ್ ಪೇಯ್ನ್ ಕೂಡ ಅಷ್ಟೇ 30 ಮಿನಿಟ್ಸ್ ಇದ್ದಿದ್ದು 15 ಮಿನಿಟ್ಸ್ಗೆ ಒಂದ್ಸತಿ ಬರ್ತಾಯಿತ್ತು. ಸೊ ಗ್ರ್ಯಾಜುಯಲಿ ಟೈಮ್ ಕಮ್ಮಿ ಆಗ್ತಾ ಇತ್ತು. 15 ಮಿನಿಟ್ಸ್‌ಗೆ ಸ್ಟಾರ್ಟ್ ಆಯಿತು, 10 ಮಿನಿಟ್ಸ್‌ಗೆ ಸ್ಟಾರ್ಟ್ ಆಯಿತು, ಆ ಥರ 6 ಮಿನಿಟ್ಸ್, 7 ಮಿನಿಟ್ಸ್ ಹಾಗೆಲ್ಲ ಬರ್ತಾಯಿತ್ತು. ಸೊ ಡಾಕ್ಟರ್ ಅಂದರು, ನೀವು ಫಸ್ಟ್ ಏನು ಮಾಡ್ತೀರಾ ಅಂದರೆ ಹೋಗಿದ ತಕ್ಷಣ ಈಗ ಬೆಳಗ್ಗೆ ಆಗಿದ ತಕ್ಷಣ ಡಾಪ್ಲರ್ ಸ್ಕ್ಯಾನ್ ಮಾಡಿಬಿಡಿ. ಡಾಪ್ಲರ್ ಸ್ಕ್ಯಾನ್ ತೊಗೊಂಡು ರಿಪೋರ್ಟ್ ತೊಗೊಂಡು ಹಾಸ್ಪಿಟ್ಲಿಗೆ ಬನ್ನಿ, ಅಡ್ಮಿಟ್ ಮಾಡಿಸ್ಕೋತೀವಿ. ನನ್ನ ಅಸಿಸ್ಟೆಂಟ್ ಇರ್ತಾನೆ, ನಾನು ಮಂತ್ರಾಲಯದಿಂದ ಬರೋದು ಲೇಟ್ ಆಗುತ್ತೆ. ಸೊ ನನ್ನ ಅಸಿಸ್ಟೆಂಟ್‌ನ ಕಳಿಸ್ಕೊಡ್ತೀನಿ, ಡಾಪ್ಲರ್ ಸ್ಕ್ಯಾನ್ ಮುಗಿಸ್ಕೊಂಡು ರಿಪೋರ್ಟ್ ತೊಗೊಂಡು ಬನ್ನಿ ಅಂತ ಅಂದರು. ಓಕೆ ಫೈನ್ ಅಂದ್ಬಿಟ್ಟು ಎಲ್ಲ ಹೆಂಗೂ ರೆಡಿ ಆಗಿದ್ದೆ ಸ್ನಾನ ಮಾಡಿ. ನಮ್ಮ ಅಕ್ಕ ಅವ್ರಿಗೆಲ್ಲ ಕಾಲ್ ಮಾಡಿಬಿಟ್ಟಿದ್ದೆ. ಆಲ್ರೆಡಿ 3:30 ಇನ್ ದ ಮಾರ್ನಿಂಗ್ ಕಾಲ್ ಮಾಡಿಬಿಟ್ಟಿದ್ದೆ, ಈ ಥರ ಪೇಯ್ನ್ ಸ್ಟಾರ್ಟ್ ಆಗಿದೆ, ಇಫ್ ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಅಂದರೆ ಬರ್ಬೋದು ಅಂತ ಅವ್ರಿಗೆ ಫಸ್ಟೇ ಇನ್ಫಾರ್ಮ್ ಮಾಡಿ ಇಟ್ಟಿದ್ದೆ. ಸೊ ಎಲ್ಲ ಹಿಂಗೆ ಎಲ್ಲ ಮಾತಾಡಿಕೊಂಡು ಜೋಕ್ ಮಾಡ್ಕೊಂಡಿದ್ರಿ. ನಮ್ಮ ಅಕ್ಕ ಅವರು ಬಂದಿದ್ದರು. ಸೊ ಇನ್ನೇನು ಪಾಪು ಬರುತ್ತೆ ಅನ್ನೋ ಎಕ್ಸೈಟ್ಮೆಂಟ್ ಒಂದು ಕಡೆ, ಆ್ಯಂಡ್ ಇನ್ನೊಂದು ಕಡೆ ಇಷ್ಟು ಬೇಗ ಕಾಂಟ್ರಾಕ್ಷನ್ ಪೇಯ್ನ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಇನ್ನು ಟೈಮ್ ಇತ್ತಲ್ವಾ 1-2 ವೀಕ್ಸ್. ಸೊ ಹಾಗೆ ಒಂಥರ ಭಯ ಕೂಡ ಇತ್ತು ಆ್ಯಂಡ್ ಸ್ಪಾಟಿಂಗ್ ಕೂಡ ಆಗಿದ್ದರಿಂದ ಭಯ ಇತ್ತು. ಸೊ ಏನಿದು ಅಂತ ಅಂದ್ಕೊಂಡು
ಎಲ್ಲ ಹಂಗೆ ಮಾತಾಡ್ತಾ ಇದ್ರಿ. ಪೇನ್ ಎವ್ರಿ 5 ಮಿನಿಟ್ಸ್ ಬರೋ ತನಕ ನಾನು ಕಾಯ್ತಾನೆ ಇದ್ದೆ. ಸೊ, ಎವ್ರಿ 5 ಮಿನಿಟ್ಸ್ ಪೇನ್ಸ್ ಕೂಡ ಸ್ಟಾರ್ಟ್ ಆಯಿತು ನನಗೆ. ಒಂದು ಮಾರ್ನಿಂಗ್ 9, 10 ಹಾಗೆಲ್ಲ ನಂಗೆ ಮತ್ತೆ 5 ಮಿನಿಟ್ಸ್‌ಗೊಂದ್ಸತಿ, 5 ಮಿನಿಟ್ಸ್‌ಗೊಂದ್ಸತಿ ಬರ್ತಾನೆ ಇತ್ತು. ಸೊ, ಈ ಸರಿ ಇನ್ನು ತಡ ಮಾಡೋದು ಬೇಡ, ಡಾಪ್ಲರ್ ಮಾಡಿಸ್ಬಿಡೋಣ ಅಂತ ಡಾಪ್ಲರ್ ಸ್ಕ್ಯಾನ್ ಗೆ ಹೋದೆ. ನಾನು ಮಾಡಿಸ್ತಾ ಇದ್ದಿದ್ದು ಡೆಲ್ಟಾ ಸ್ಕ್ಯಾನ್ಸಲ್ಲಿ ಡಾಪ್ಲರ್ ಸ್ಕ್ಯಾನ್‌ನ. ಸೊ, ಅಲ್ಲಿಗೆ ಹೋದ್ವಿ. ಡಾಪ್ಲರ್ ಸ್ಕ್ಯಾನ್ ಮಾಡಿದ್ರು. ಏನಾಯಿತು ಅಂದರೆ ಡಾಪ್ಲರ್ ಸ್ಕ್ಯಾನಲ್ಲಿ ನನಗೆ ಲಿಕ್ವಿಡ್ ಏನಿದೆ, ಆಮ್ನಿಯಾಟಿಕ್ ಫ್ಲೂಯಿಡ್ ಏನಿದೆ ಅದು ಕಮ್ಮಿ ಇದೆ ಅಂತ ಬಂತು. ಎಲ್ಲರಿಗೂ ಶಾಕ್ ಆಯಿತು. ಇನ್ನು ಇದೇನಪ್ಪ ಕಮ್ಮಿ ಆಗೋಗಿದೆ. ಇಷ್ಟು ದಿನ ತನಕ ಟಿಲ್ ದ ಪೇನ್ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ. ನಂಗೆ ರಿಸ್ಕ್ ಅಂತ ಅನಿಸಿಲ್ಲ. ಆ್ಯಂಡ್ ಯಾವುದೇ ಥರ ಜಾಸ್ತಿ ಸಿಂಪ್ಟಮ್ಸ್ ಇರಲಿಲ್ಲ. ಸೊ, ತುಂಬ ಆರಾಮಾಗಿದ್ದೆ ನಾನು. ಇಡೀ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ತುಂಬ ಆರಾಮಾಗಿದ್ದೆ. ನನಗೆ ಈ ಥರ ಯಾವುದು ಕಾಂಪ್ಲಿಕೇಶನ್ಸ್ ಗೊತ್ತಾಗಿರಲಿಲ್ಲ. ಬಟ್ ಲಾಸ್ಟ್ ಡಾಪ್ಲರ್ ಸ್ಕ್ಯಾನಲ್ಲಿ ನನಗೆ ಆಮ್ನಿಯಾಟಿಕ್ ಫ್ಲೂಯಿಡ್ ಕಮ್ಮಿ ಇದೆ, ಡಿಕ್ರೀಸ್ ಆಗಿದೆ ಅಂತ ಬಂತು. ನೀರು ಹೋಗಿಲ್ಲ. ಆ್ಯಂಡ್ ಐ ಡೋಂಟ್ ನೋ ವಾಟ್ ಹ್ಯಾಪನ್, ವಾಟರ್ ಬ್ರೇಕ್ ಕೂಡ ಆಗಿಲ್ಲ ನನಗೆ. ಡಿಹೈಡ್ರೇಟಿಂದ ಆಗಿರ್ಬೋದಾ ಅಂತ ಅನ್ಕೋತಾ ಇದ್ವಿ. ಬಟ್ ನಾಟ್ ಶ್ಯೂರ್ ಏನಕ್ಕೆ ಆಮ್ನಿಯಾಟಿಕ್ ಫ್ಲೂಯಿಡ್ ಕಮ್ಮಿ ಆಯಿತು ಅಂತ. ಬಟ್ ಪೇನ್ ಅಂತೂ ಸ್ಟಾರ್ಟ್ ಆಯಿತು. ಸರಿ, ಹಾಸ್ಪಿಟಲ್‌ಗೆ ಹೋದ್ವಿ. ಹಾಸ್ಪಿಟಲಲ್ಲಿ ಇನ್ನೊಂದು ನನ್ನ ಡಾಕ್ಟರ್ ಅಸಿಸ್ಟೆಂಟ್ ಬಂದು ಚೆಕ್ ಮಾಡಿದ್ರು. ಆ್ಯಂಡ್ ಹಾರ್ಟ್ ಬೀಟ್ ಅಬ್ಸರ್ವೇಷನಲ್ಲಿ ಇಟ್ಟಿದ್ರು. 4 ಅವರ್ಸ್ ನಾನು ಅಬ್ಸರ್ವೇಷನಲ್ಲಿದ್ದೆ. ವಿತ್ ಪೇನ್ಸ್. ಓಹ್ ಮೈ ಗಾಡ್! ಕಾಂಟ್ರಾಕ್ಷನ್ಸ್ ಪೇನ್, ಯಪ್ಪಾ ದೇವ್ರೇ! ಎಷ್ಟು ಪೇನ್ ಆಗುತ್ತೆ. ಆ್ಯಂಡ್ ಎಲ್ಲರಿಗೂ ಅದು ಹೆಂಗೆ ತಡ್ಕೋತಾರೋ ಎಲ್ಲ ಮದರ್ಸ್ ಗೊತ್ತಿಲ್ಲ. ದಿಸ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಸಿಕ್ಕಾಪಟ್ಟೆ ಪೇನ್ ಆಯಿತು. 5 ಮಿನಿಟ್ಸ್‌ಗೂ ಬರ್ತಾನೆ ಇತ್ತು. ಆ್ಯಂಡ್ ಇಡೀ ಬಾಡಿ ಪೇನ್ ಆಗೋದು. ಓಹ್ ಗಾಡ್! 4 ಅವರ್ಸ್ ನಾನು ಅಬ್ಸರ್ವೇಷನಲ್ಲಿದ್ದೆ. ಹಾರ್ಟ್ ಬೀಟ್ ಅಬ್ಸರ್ವ್ ಮಾಡ್ತಾನೆ ಇದ್ರು. ಬಿಕಾಸ್ ಫ್ಲೂಯಿಡ್ ಕಮ್ಮಿ ಇರೋದ್ರಿಂದ ಮಗು ಹಾರ್ಟ್ ಬೀಟ್ ಕಮ್ಮಿ ಆಗತ್ತಾ, ರಿಸ್ಕ್ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ನನ್ನ ಡಾಕ್ಟರ್ ಬರೋ ತನಕ ಅಬ್ಸರ್ವೇಷನ್ ಇಟ್ಟಿದ್ರು. ಫೈನಲಿ 4 ಅವರ್ಸ್ ಆದಮೇಲೆ ಅಬ್ಸರ್ವೇಷನ್ ಎಲ್ಲ ಆದಮೇಲೆ ನನ್ನ ಡಾಕ್ಟರ್ ಬಂದರು. 8:30, 9 ಹಂಗೆ ಬಂದರು. ಬಂದು ನನ್ನ ರಿಪೋರ್ಟ್ಸ್ ಎಲ್ಲ ನೋಡಿದ್ರು. ಆ್ಯಂಡ್ ಶಿ ಆಲ್ಸೋ ಸಜೆಸ್ಟೆಡ್ ನಿಂಗೆ ಯಾವ ಥರ ಆಗ್ಬೋದು, ಈ ಥರ ಡೆಲಿವರಿ ಇವಾಗ ಸಿ ಸೆಕ್ಷನ್ ಆದರೆ ಹಿಂಗಿರುತ್ತೆ, ನಾರ್ಮಲ್ ಆದರೆ ಹಿಂಗಿರುತ್ತೆ, ಆ ಥರ ಎಲ್ಲ ಎಕ್ಸ್‌ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನನ್ನ ಡಾಕ್ಟರ್ ಬಂದು ಚೆಕ್ ಮಾಡಿದಾಗ ಹಾರ್ಟ್ ಬೀಟ್ ಎಲ್ಲ ಕರೆಕ್ಟಾಗೇ ಇದೆ. ಆ್ಯಂಡ್ 4 ಅವರ್ಸ್‌ದು ಏನು ರಿಪೋರ್ಟ್ ಇದೆ ಅದೆಲ್ಲ ಚೆಕ್ ಮಾಡ್ತಾಯಿದ್ರು. ಡಿಕ್ರೀಸ್ ಆಗಿಲ್ಲ, ಹಾರ್ಟ್ ಬೀಟು ಚೆನ್ನಾಗಿದೆ. ಆ್ಯಂಡ್ ಸ್ಪಾಟಿಂಗ್ ಆಗಿರೋದು ಬಗ್ಗೆನೂ ಚೆಕ್ ಮಾಡಿದ್ರು. ಆ್ಯಂಡ್ ರಿಪೋರ್ಟಲ್ಲಿ ಫ್ಲೂಯಿಡ್ ಮಾತ್ರ ಕಮ್ಮಿ ಇತ್ತು ನನಗೆ. ಎಲ್ಲ ಎಂಡಲ್ಲಿ ಫ್ಲೂಯಿಡ್ ಮಾತ್ರ ಕಮ್ಮಿ ಇತ್ತು. ಸೊ, ನನ್ನ ಡಾಕ್ಟರ್ ಏನು ಹೇಳಿದ್ರು ಅಂದರೆ, ಈಗ ನಾರ್ಮಲ್ ಡೆಲಿವರಿಗೆ ವೆಯ್ಟ್ ಮಾಡ್ತೀಯಾ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸ್ಯಾಟರ್‌ಡೇ ಮಾರ್ನಿಂಗ್ ಆಗಬಹುದು. ಅಲ್ಲಿ ತನಕ ಆಗ್ಬಹುದು. ಆ್ಯಕ್ಚುಲಿ ನಾನು ಡಾಕ್ಟರ್ ಬಂದಾಗ ಶಿ ಚೆಕ್ಡ್ ಆ್ಯಂಡ್ ಟೋಲ್ಡ್ ಮಿ, ನೀನು 2 ಸೆಂಟಿಮೀಟರ್ ಡೈಲೇಟ್ ಆಗಿದೆಯಾ, ಇನ್ನು ವೆಯ್ಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ನೀನು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ಬೋದು ಅಂತ ಹೇಳಿದ್ರು. ಟ್ರೈ ಮಾಡ್ಬೋದು. ಬಟ್ ಇನ್ನೊಂದು ಹೇಳಿದ್ರು ಏನಂದರೆ, ಬಟ್ ರಿಸ್ಕ್ ಇದೆ. ಬಿಕಾಸ್ ನಿಂದು ಆಮ್ನಿಯಾಟಿಕ್ ಫ್ಲೂಯಿಡ್ ಕಮ್ಮಿ ಇದೆ. ಮಗುಗೆ ಉಸಿರಾಟಕ್ಕೆ ತೊಂದರೆ ಆಗ್ಬೋದು. ಅಥವಾ ನಾರ್ಮಲ್ ಡೆಲಿವರಿ ಟೈಮಲ್ಲಿ ಮಗು ಹಾರ್ಟ್ ಬೀಟ್ ಕಡಿಮೆ ಆಗ್ಬೋದು, ಉಸಿರಾಟಕ್ಕೂ ತೊಂದರೆ ಆಗ್ಬೋದು ಅಂತ ಹೇಳಿದ್ರು. ಬಟ್ ನಿನಗೆ ಬಿಟ್ಟಿದ್ದು. ನೀನು ನಾರ್ಮಲ್ ಡೆಲಿವರಿಗೆ ವೇಟ್ ಮಾಡ್ತೀಯಾ, ಸಿ ಸೆಕ್ಷನ್ ಮಾಡಿಸ್ಕೋತೀಯಾ ಈಗಲೇ ಅಂತ ಹೇಳಿದ್ರು. ಆ್ಯಂಡ್ ನಮ್ಮ ಮನೆಯವ್ರಿಗೂ ಅದನ್ನ ಇನ್ಫಾರ್ಮ್ ಮಾಡಿದ್ರು ಎಲ್ರನ್ನೂ ಕರೆದ್ಬಿಟ್ಟು. ಸೊ, ನಮ್ಮನೆಯವ್ರು ಏನಂದ್ರು, ಸಿ ಸೆಕ್ಷನ್ನೇ ಮಾಡಿಸ್ಬಿಡಿ. ಬಿಕಾಸ್ ರಿಸ್ಕೇ ಬೇಡ. ಮಗುನೂ ಆರೋಗ್ಯವಾಗಿರ್ಬೇಕು, ತಾಯಿನೂ ಆರೋಗ್ಯವಾಗಿರ್ಬೇಕು. ರಿಸ್ಕೇ ಬೇಡ ನಮಗೆ. ನೆಕ್ಸ್ಟ್ ಡೇ ತನಕ ವೇಟ್ ಮಾಡೋ ರಿಸ್ಕ್ ನಾವು ತೊಗೊಳಕ್ಕೆ ಇಷ್ಟ ಇಲ್ಲ ಇವಾಗ. ನನ್ನ ಹಸ್ಬೆಂಡ್ ಕೂಡ ಅದೇ ಹೇಳಿದ್ರು. ಇಲ್ಲ, ಸಿ ಸೆಕ್ಷನ್ ಇಸ್ ಫೈನ್. ಮಾಡಿಸ್ಕೋ. ಬಟ್ ಬೆಳಗ್ಗೆ ತನಕ ಕಾಯುತ್ತಾದರೆ ರಿಸ್ಕ್ ಇದ್ದೇ ಇರುತ್ತೆ. ಬಿಕಾಸ್ ಫ್ಲೂಯಿಡ್ ತುಂಬ ಕಮ್ಮಿ ಆಗಿಬಿಟ್ಟಿತ್ತು. ನನ್ನ ಮಗು ಮಾತ್ರ ಕಾಣಿಸ್ತಾ ಇತ್ತು. ಆ ಡಾಕ್ಟರ್ ಹೇಳಿದ್ರು, ನನ್ನ ಹೊಟ್ಟೆ ಎಲ್ಲ ಪ್ರೆಸ್ ಮಾಡಿ ಹೇಳಿದಾಗ ಮಗು ಮಾತ್ರ ನೀಟಾಗಿ ಕುತ್ಕೊಂಡ್ಬಿಟ್ಟಿದೆ. ಬಟ್ ಅದರಲ್ಲಿ ಫ್ಲೂಯಿಡ್ ಕಮ್ಮಿ ಇದೆ. ರಿಸ್ಕ್ ಅಂತೂ ಇದ್ದೇ ಇದೆ. ನಾರ್ಮಲ್ ಡೆಲಿವರಿಗೆ ನೀವು ವೇಟ್ ಮಾಡೋದಾದ್ರೆ ರಿಸ್ಕ್ ತಗೋತೀಯಾ ಅಂದರೆ ವಿಲ್ ಸಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ. ಬಿಕಾಸ್ 2 ಸೆಂಟಿಮೀಟರ್ ಆಲ್ರೆಡಿ ಡೈಲೇಟ್ ಆಗಿದೆಯಾ ನೀನು ಅಂತ ಹೇಳಿದ್ರು. ಸೊ, ನಾವೆಲ್ಲ ಸ್ವಲ್ಪ ಹೊತ್ತು ಮಾತಾಡಿ ಆ್ಯಂಡ್ ದೆನ್ ಡಿಸೈಡೆಡ್ ನಮ್ಮತ್ತೆ ಬೇಡವೇ ಬೇಡ, ನಾರ್ಮಲ್ ಡೆಲಿವರಿಗೆ ನಾವು ವೇಟ್ ಮಾಡಲ್ಲ, ಸಿ ಸೆಕ್ಷನ್ ಮಾಡಿಬಿಡಿ ಇವಾಗಲೇ ಅಂತ ಹೇಳಿದ್ರು. ಆ್ಯಂಡ್
ಇನ್ನೊಂದು ಕಾರಣ ಏನಂದ್ರೆ ನೆಕ್ಸ್ಟ್ ಡೇ ಸ್ಯಾಟರ್‌ಡೇ ಇತ್ತು. 7th ಸೊ 7ತು ಬೇಡ, ಸ್ಯಾಟರ್‌ಡೇನೂ ಬೇಡ, ಫ್ರೈಡೇ ಇದೆ. ನೀವು ಆರಾಮಾಗಿ ಸಿ ಸೆಕ್ಷನ್ ಮಾಡ್ಬಿಡಿ, ಇವಾಗಲೇ ಮಾಡ್ಬಿಡಿ ಸಿ ಸೆಕ್ಷನ್ನು. ನಾಳೆ ತನಕ ಕಾಯೋದೇ ಬೇಡ ಆ್ಯಂಡ್ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ ನಮಗೆಲ್ಲ ಅಂತ ಹೇಳಿದ್ರು. ಸೊ ಫೈನ್ ಅಂದ್ಬಿಟ್ಟು ಡಾಕ್ಟರು ಎಲ್ಲ ಸೈನ್ ಹಾಕ್ಸ್ಕೊಂಡ್ರು. ನನ್ನ ಹಸ್ಬೆಂಡ್ ಕೈಲೆಲ್ಲ ಸೈನ್ ಹಾಕ್ಸ್ಕೊಂಡು ಆಮ್, ಸರಿ ಸಿ ಸೆಕ್ಷನ್‌ಗೆ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆ್ಯಂಡ್ ಪೇನ್ ವಾಸ್ ಅನ್‌ಬೇರಬಲ್. ಸಿಕ್ಕಾಪಟ್ಟೆ ಪೇನ್ ಆಗ್ತಾಯಿತ್ತು. ಇನ್ನು ಅವತ್ತು ಬೆಳಗ್ಗೆ ಎಲ್ಲ ಪೇನ್ ಅನುಭವಿಸಿದ್ದೀನಿ. ಫ್ರೈಡೇ ಫುಲ್ ಪೇನ್ ಇತ್ತು, ಕಾಂಟ್ರಾಕ್ಷನ್ ಪೇನು. ನೆಕ್ಸ್ಟ್ ಡೇನೂ ಅನುಭವಿಸಿ ಸ್ಯಾಟರ್ಡೇ ಬೆಳಗ್ಗೆ ಆಗುತ್ತೆ ಅಂದರೆ ದ್ಯಾಟ್ ವಾಸ್ ಹ್ಯೂಜ್ ರಿಸ್ಕ್ ಆ್ಯಂಡ್ ಫ್ಲೂಯಿಡ್ ಕಮ್ಮಿ ಇರೋದ್ರಿಂದ ಮಗುಗೂ ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದೇ ಕಾರಣಕ್ಕೆ ನಾವು ಸಿ ಸೆಕ್ಷನ್ ಮಾಡಿಬಿಡಿ ಅಂತ ಹೇಳಿದ್ರಿ. ಆ್ಯಂಡ್ ಇನ್ನೊಂದು ಏನಂದ್ರೆ ಈ ಸಮಾಜ ಸಿ ಸೆಕ್ಷನ್ ಅಂದ್ರೆ ಕೆಟ್ಟದು, ನಾರ್ಮಲ್ ಇಸ್ ಫೈನ್, ನಾರ್ಮಲ್ ಆದ್ರೆ ಹೆಲ್ದಿ ಆಗಿರ್ತಾರೆ, ಸಿ ಸೆಕ್ಷನ್ ಆದ್ರೆ ಅನ್‌ಹೆಲ್ದಿ, ದಟ್ ಇಸ್ ಆಲ್ ತಲೆಯಲ್ಲಿದೆ ಸುತ್ತಮುತ್ತ ಜನ ಮಾತಾಡೋದು. ಸೊ ನನ್ನ ಪ್ರಕಾರ ಟೋಟಲಿ 2 ಬರ್ತು, ವೆದರ್ ಇಟ್ಸ್ ಸಿ ಸೆಕ್ಷನ್ ಆರ್ ಇಟ್ಸ್ ವೆಜೈನಲ್, ಟೋಟಲಿ ನಾರ್ಮಲ್ಲೇ. ಇಟ್ಸ್ ನಾಟ್ ನಾರ್ಮಲ್ ವೆಜೈನಲ್ ಬರ್ತ್. ಸೊ ಸಿ ಸೆಕ್ಷನ್ ನಾರ್ಮಲ್ ಡೆಲಿವರಿನೇ, ವೆಜೈನಲ್ ಬರ್ತ್ ನಾರ್ಮಲ್ ಡೆಲಿವರಿನೇ. ಎಷ್ಟೋ ಜನ ಪ್ಲಾನ್ ಮಾಡಿಸ್ಕೊಂಡು ಸಿ ಸೆಕ್ಷನ್ ಮಾಡಿಸ್ಕೋತಾರೆ ಬಿಕಾಸ್ ಅದರದ್ದೇ ಆದ ಅಡ್ವಾಂಟೇಜಸ್ ಕೂಡ ಇದೆ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಎರಡರಲ್ಲೂ. ಇಟ್ಸ್ ನಾಟ್ ಲೈಕ್ ಸಿ ಸೆಕ್ಷನ್ ಆದರೆ ಕೆಟ್ಟದು, ನಾರ್ಮಲ್ ಆದರೆ ಇದು. ಅಯ್ಯೋ ಬಂದವರೆಲ್ಲ ಫಸ್ಟ್ ಕ್ವೆಶ್ಚನ್ ಕೇಳೋದು, ಸಿ ಸೆಕ್ಷನ್ ನಾರ್ಮಲಾ, ಸಿ ಸೆಕ್ಷನ್ ನಾರ್ಮಲಾ, ಅಯ್ಯೋ ಸಿ ಸೆಕ್ಷನ್ ಆಗೋಯ್ತಾ, ಅಯ್ಯೋ ಕುಯ್ಸ್ಕೊಂಡ್ಬಿಟ್ಟಾ, ಹಾಗೆ ಜನ ಮಾತಾಡೋದು ನಾನು ಹೇಳ್ತಾ ಇರೋದು. ಇನ್ನು ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬೋತ್ ಬರ್ತಿಂಗ್ ಏನಿದೆ ಅದೆಲ್ಲಾನು ಬ್ಲೆಸ್ಸಿಂಗೇ ಆ್ಯಂಡ್ ಇಟ್ ಈಸ್ ಆಲ್ ಬ್ಯೂಟಿಫುಲ್. ಮದರ್ಹುಡ್ ಎಂಜಾಯ್ ಮಾಡಿ. ಯಾರ ಮಾತಕ್ಕೂ ತಲೆ ಕೊಡಬೇಡಿ. ವೆದರ್ ನೀವು ಸಿ ಸೆಕ್ಷನಲ್ಲಿ ಡೆಲಿವರಿ ಮಾಡಿದ್ದೀರಾ ಅಥವಾ ನಾರ್ಮಲ್ ಆಗಿ ಡೆಲಿವರಿ ಆಯಿತಾ, ಒಟ್ಟಿನಲ್ಲಿ ಒಂದು ಜೀವನ ಈ ಭೂಮಿಗೆ ತಂದಿದ್ದೀರಾ. ಸೊ ದಟ್ ಈಸ್ ಅ ರಿಯಲ್ ಬ್ಲೆಸ್ಸಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಆಮ್ ಪ್ರೌಡ್. ಆ್ಯಂಡ್ ನನಗೇನು ಡಿಫ್ರೆನ್ಸ್ ಇಲ್ಲ. ಐ ವಾಸ್ ಪ್ರಿಪೇರ್ಡ್ ಬೋತ್ ಮೆಂಟಲಿ. ಸಿ ಸೆಕ್ಷನ್ಗೂ ಪ್ರಿಪೇರ್ ಆಗಿದ್ದೆ, ನಾರ್ಮಲ್ಗೂ ಪ್ರಿಪೇರ್ ಆಗಿದ್ದೆ. ನಾನೇನು ಎಕ್ಸಸೈಸ್ ಮಾಡೇ ಇಲ್ಲ ಅಂತಲ್ಲ, ಐ ಹ್ಯಾವ್ ಡನ್ ಎಕ್ಸಸೈಸಸ್, ಐ ವಾಸ್ ಆ್ಯಕ್ಟಿವ್ ಟಿಲ್ 8th ಮಂತ್. ನಾನು ವರ್ಕ್ ಮಾಡಿದ್ದೀನಿ, ಟ್ರಾವೆಲ್ ಮಾಡ್ತಾ ಇದ್ದೆ ಆಫೀಸ್ಗೆ. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ದ ಸ್ಕ್ಯಾನ್. ಅಥವಾ ಬೇಬಿ ಆಗಿರ್ಬೋದು, ನಮ್ಮ ಬಾಡಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ, ನಮ್ಮ ಬಾಡಿಲಿ ಲಿಕ್ವಿಡ್ ಎಷ್ಟಿದೆ. ಸೊ ಏನೋ ಒಂದು ಫ್ಯಾಕ್ಟರಿಂದ ಸಿ ಸೆಕ್ಷನ್ ಕೂಡ ಆಗ್ಬೋದು ಅಟ್ ಲಾಸ್ಟ್ ಮೊಮೆಂಟ್. ಆ್ಯಂಡ್ ಏನೂ ಮಾಡ್ದೇನೆ ಒಬ್ಬೊಬ್ರು ಎಕ್ಸಸೈಸೂ ಮಾಡ್ದೇನೆ ನಾರ್ಮಲ್ ಆಗಿದ್ದು ಉಂಟು. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಬಾಡಿ ಅಷ್ಟೇ. ನಿಮಗೇನಾಗಬೇಕಂತಿರುತ್ತೋ ಅದೇ ಆಗೋದು. ಯಾವುದಕ್ಕೂ ತಲೆ ಕೆಡಿಸ್ಕೊಂಬೇಡಿ. ಸೊ ನಂದು ಸಿ ಸೆಕ್ಷನೇ ಆಗಿದ್ದು. ಸೊ ನನಗೇನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಆಗಿಲ್ಲ ಅಂತ. ಐ ಆಮ್ ಹ್ಯಾಪಿ ವಿತ್ ಮೈ ಸಿ ಸೆಕ್ಷನ್ ಆ್ಯಂಡ್ ನನ್ನ ಬೇಬಿ ಕೂಡ ಹೆಲ್ದಿ ಆಗಿದೆ, ನಾನು ಕೂಡ ಹೆಲ್ದಿ ಆಗಿದ್ದೀನಿ ಆ್ಯಂಡ್ ರಿಕವರಿ ಕೂಡ ಚೆನ್ನಾಗಾಗಿದ್ದೀನಿ. ಸೊ ಅಷ್ಟೇ. ಸೊ ಕಮಿಂಗ್ ಟು ಮೈ ಬರ್ತಿಂಗ್ ಎಕ್ಸ್ಪೀರಿಯನ್ಸ್. ಸೊ ಸಿ ಸೆಕ್ಷನ್ನಿಗೆ ರೆಡಿ ಮಾಡ್ಕೊಂಡು ಎಲ್ಲ ಸೈನ್ ಆಯಿತು ಆ್ಯಂಡ್ ನಾನು ಫುಲ್ ಅಳ್ತಾ ಇದ್ದೆ. ನಾನು ಒಂದು ಗಾಯ ಆದ್ರೂ ನನಗೆ ಅಳು ಬರ್ತಾಯಿತ್ತು ಚಿಕ್ಕ ವಯಸ್ಸಲ್ಲಿ. ಆ್ಯಂಡ್ ಒಂದು ಹುಷಾರಿಲ್ಲ ಅಂದರೂ ನಾನು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿ ಆ ಥರ ಯಾವತ್ತೂ ಆಗಿಲ್ಲ ನಾನು. ಸೊ ಫುಲ್ ಭಯ ಆಗ್ತಾಯಿತ್ತು ನನಗೆ, ಇನ್ನೇನು ನನಗೆ ಆಪ್ರೇಟ್ ಮಾಡ್ತಾರೆ ಅಂತ. ಕರ್ಕೊಂಡೋದ್ರು ಆಪ್ರೇಷನ್ ಥಿಯೇಟರ್ಗೆ. ನಾನು ಫುಲ್ ಅಳ್ತಾ ಇದ್ದೆ. ನನ್ನ ಹಸ್ಬೆಂಡ್ನೆಲ್ಲ ಹಗ್ ಮಾಡಿಕೊಂಡು ಬಾಯ್ ಅಂದ್ಬಿಟ್ಟು ಇನ್ನೇನು ಬರೋದೇ ಇಲ್ಲ ಅನ್ನೋ ಥರ ಬಾಯ್ ಅಂದ್ಬಿಟ್ಟು ಹೋಗ್ತಾ ಇದ್ದೆ. ಸೊ ಆಪ್ರೇಷನ್ ಥಿಯೇಟರ್ಗೆ ಹೋದೆ. ಫಸ್ಟ್ ಟೈಮ್ ನಾನು ಆಪ್ರೇಷನ್ ಥಿಯೇಟರ್ ನೋಡಿದ್ದು. ಫುಲ್ ದೊಡ್ಡ ಲೈಟ್ ಯಪ್ಪಾ ಅನಿಸ್ತು. ಆಪ್ರೇಷನ್ ಥಿಯೇಟರ್ ನೋಡಿ ಕರ್ಕೊಂಡು ಹೋದ್ರು. ಯಪ್ಪಾ ದೇವ್ರೆ, ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಆಪ್ರೇಷನ್ ಥಿಯೇಟರ್ ನೋಡಿದ್ದು. ದೊಡ್ಡ ಲೈಟ್ಸು, ಎಷ್ಟೊಂದು ಡಾಕ್ಟರ್ಸು, ಯಪ್ಪಾ ದೇವ್ರೆ, ಫುಲ್ ಭಯ ಆಗ್ತಾಯಿತ್ತು. ಆ್ಯಂಡ್ ನನ್ನ ಕೂರಿಸ್ಬಿಟ್ಟು ಅನಸ್ತೇಷಿಯಾ ಎಲ್ಲ ಕೊಟ್ಟರು ಬೆನ್ನಿಗೆ ಆ್ಯಂಡ್ ಮಲಗಿಸಾದ್ಮೇಲೆ ಒಂದು ಲಿಕ್ವಿಡ್ ಅಪ್ಲೈ ಮಾಡ್ತಾರಲ್ಲ, ಬ್ರೌನ್ ಕಲರ್ ಲಿಕ್ವಿಡ್ ಅಪ್ಲೈ ಮಾಡ್ತಾರೆ. ಫುಲ್ ಬಾಡಿ ಅಪ್ಲೈ ಮಾಡ್ತಾರೆ ಇಲ್ಲಿಂದ ಕೆಳಗೆ. ಆ್ಯಂಡ್ ಅನಸ್ತೇಷಿಯಾ ಕೊಟ್ಟರು. ಡಾಕ್ಟರ್ ನಂಗೆ ಹೇಳಿದ್ದು, ಇನ್ನು ಮರಗಟ್ಟುತ್ತೆ, ಅಂದರೆ ಸೆನ್ಸ್ ಏನೂ ಇರಲ್ಲ, ನಿನ್ನ ಕಾಲು ಎತ್ತೋಕ್ಕೂ ಆಗಲ್ಲ ಅಂದ್ಬಿಟ್ಟು 2 ಕೈನ ಕಟ್ ಹಾಕಿದ್ರು. ಅಂದರೆ ಈ ಥರ ಒಂದು ಏನಂತಾರೆ, ಒಂದು ಟೇಬಲ್ ಮೇಲೆ ರ್ಯಾಪ್ ಮಾಡಿಬಿಟ್ಟು ವೆಲ್ಕ್ರೋಯಿಂದ ಇದು ಮಾಡಿದ್ರು, ಸೆಕ್ಯೂರ್ ಮಾಡ್ತಾರೆ 2 ಕೈನ.
ಆಮೇಲೆ ನಾನು ಈ ಕಡೆ ಒಂದು ಡಾಕ್ಟರ್ ಕೈ ಇಟ್ಕೊಂಡಿದ್ದೀನಿ. ಇಲ್ಲಿ ಒಬ್ರು ಮಾತಾಡಿಸ್ತಾ ಇದ್ದಾರೆ ನನ್ನ. ಆ್ಯಂಡ್ ನನ್ನ ಡಾಕ್ಟರ್ ಅಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲ ನೀಟಾಗಿ. ಡಾಕ್ಟ್ರು ನಂಗೆ ಕೇಳಿದ್ರು, "ನಿಮ್ಗೆ ಯಾವ ದೇವ್ರು ಇಷ್ಟ ಪವಿತ್ರ? ನೀವು ಮಂತ್ರ ಹೇಳ್ಕೊಬೋದು, ಏನಾದರೂ ಮಾಡ್ಬೋದು, ಸಾಂಗ್ ಹಾಡ್ಕೋಬೋದು ಮನಸ್ಸಲ್ಲಿ" ಅಂತ ಹೇಳಿದ್ರು. ಸೊ ನಾನು, "ನಂಗೆ ರಾಘವೇಂದ್ರ ಇಷ್ಟ ಡಾಕ್ಟರ್" ಅಂದೆ. "ಓಹ್! ಅದಕ್ಕೆ ನಾನು ಮಂತ್ರಾಲಯದಿಂದ ಬಂದಿದ್ದೀನಿ. ರಾಘವೇಂದ್ರನೇ ನನಗೆ ಕಳಿಸಿರೋದು ನಿಮಗೆ ಡೆಲಿವರಿ ಮಾಡಿಸಿ ಅಂತ ಜೋಕ್ ಮಾಡ್ತಾಯಿದ್ರು. ಸೊ ಯ ದ ಆಪ್ರೇಷನ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಅನಸ್ತೇಶಿಯಾ ಎಲ್ಲ ಕೊಟ್ಟರು. ಮಲಗಿಸಿದ್ರಲ್ವ, ಆಗ ಶಿ ಸ್ಟಾರ್ಟೆಡ್ ಟೇಕಿಂಗ್ ದಟ್ ನೈಫ್. "ಫೀಲ್ ಆಗ್ತಾ ಇದೆಯಾ? ಫೀಲ್ ಆಗ್ತಾ ಇದೆ?" ನಂಗೆ ಇನ್ನೂ ಫೀಲ್ ಆಗ್ತಾ ಇತ್ತು. ನಂಗೆ ಫುಲ್ ಭಯ ಆಗ್ತಾ ಇತ್ತು. "ಹೆಂಗಪ್ಪ ನಂಗೆ ಫೀಲ್ ಆಗ್ತಾ ಇದೆ, ಕಟ್ ಮಾಡೋದು ನಂಗೆ ಫೀಲ್ ಆಗ್ತಾ ಇದೆ" ಅಂತ. "ಡಾಕ್ಟರ್ ನಂಗೆ ಫೀಲ್ ಆಗ್ತಾ ಇದೆ" ಅಂತ ನಾನು ಹೇಳಿದೆ. "ಇಲ್ಲ ಇಲ್ಲ ಇರಿ 2 ನಿಮಿಷ ಇರಿ" ಅಂತ ಅಂದರು. ಸೊ ಅಷ್ಟೇ, 1-2 ನಿಮಿಷ ಆದಮೇಲೆ ನನ್ನ ಕೈಯೂ ಎತ್ತಕ್ಕಾಗ್ತಾ ಇರಲಿಲ್ಲ, ಕಾಲು ಎತ್ತಕ್ಕಾಗ್ತಾ ಇರಲಿಲ್ಲ. ಕಾಲಂತೂ ಮೂವೇ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಸೊ ಇಲ್ಲಿ ಒಂದು ಡಾಕ್ಟರ್ ಕೈ ಹಿಡ್ಕೊಂಬಿಟ್ಟು ನಾನು ಪೂಜಾಯ ರಾಘವೇಂದ್ರಾಯ ಹೇಳ್ತಾ ಇದ್ದೆ. ಇಡೀ ಪ್ರೆಗ್ನೆನ್ಸಿ ನಾನು ಅದೊಂದೇ ಮಂತ್ರ ನೀಟಾಗಿ ಹೇಳಿರೋದು. ಫುಲ್ ಪ್ರೆಗ್ನೆನ್ಸಿ ನಾನು ಅದೇ ಹೇಳಿರೋದು. ನೋ ಮ್ಯಾಟರ್ ಗ್ಲೂಕೋಸ್ ಟೆಸ್ಟ್, ಎಲ್ಲ ಸ್ಕ್ಯಾನ್ಸಲ್ಲೂ, ಎಲ್ಲ ಚೆಕಪ್ಸಲ್ಲೂ, ಅಥವಾ ನಾನು ಮಾತಾಡಬೇಕಾದ್ರೂ ಅಷ್ಟೇ ನನ್ನ ಮಗುಗೆ ಅದನ್ನೇ ಮಂತ್ರನೇ ಹೇಳ್ತಾ ಇದ್ದೆ. ನಾನು ಆಪ್ರೇಷನ್ ಥಿಯೇಟರಲ್ಲೂ ಅದನ್ನೇ ಹೇಳಿದ್ದು. ಸೊ ಇದು ಮಾಡ್ತಾಯಿದ್ರು. ಸರಿ ಸ್ಟಾರ್ಟ್ ಆಯಿತು ಆಪ್ರೇಷನ್. ನನಗೆ ಫುಲ್ ನೀಟಾಗಿ ಫೀಲ್ ಆಗ್ತಾಯಿದೆ ಅವ್ರು ಕಟ್ ಮಾಡ್ತಾ ಇರೋದು. ಬಟ್ ಪೇನ್ ಇಲ್ಲ ಬಿಕಾಸ್ ಆಫ್ ಅನಸ್ತೇಶಿಯಾ. ಸರಿ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಹಿಂಗೆ ಎಳಿತಾರೆ. ಎಲ್ಲನೂ ಫೀಲ್ ಆಗುತ್ತೆ, ಬಟ್ ಪೇನ್ ಇರಲ್ಲ ಅಷ್ಟೇ. ಇಲ್ಲಿಂದ ಒಬ್ಬರು ಡಾಕ್ಟರ್ ಬಂದು ಫುಲ್ ಪ್ರೆಸ್ ಮಾಡ್ತಾರೆ. ಮಗು ತಲೆ ಆಚೆ ಬರಬೇಕಲ್ವ. ಸೊ ಪ್ರೆಸ್ ಮಾಡಿದ್ರು ಆ್ಯಂಡ್ ದೇ ಟುಕ್ ಇಟ್ ಔಟ್. 10:16 PM ನನ್ನ ಮಗಳು ಆಚೆ ಬಂದ್ಲು. ಆ್ಯಂಡ್ ಮೈ ಡಾಕ್ಟರ್ ಸೆಡ್ ಇಟ್ಸ್ ಅ ಗರ್ಲ್ ಅಂದ್ಬಿಟ್ಟು ನನಗೆ ತೋರಿಸಿದ್ರು. ಕೆಂಪಗಿದ್ಲು ನನ್ನ ಮಗಳು. ಆ್ಯಂಡ್ ಜಾಸ್ತಿ ನೋಡೋಕ್ಕಾಗಲಿಲ್ಲ ಅಂತ ಒಂದು ಬೇಜಾರಿದೆ. 2 ಸೆಕೆಂಡ್ ಹಿಂಗೆ ತೋರಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಬಿಕಾಸ್ ಎಲ್ಲೋ ಒಂದು ಕಡೆ ನನಗೆ ಗರ್ಲ್ ಬೇಬಿ ಸಿಕ್ಕಾಪಟ್ಟೆ ಇಷ್ಟ ಬಾಯ್ ಬೇಬಿಗಿಂತ. ಆ್ಯಂಡ್ ಯಶ್ಗಂತೂ ಫುಲ್ ಗರ್ಲ್ ಬೇಬಿನೇ ಆಗೋದು ಅಂತ ಅವ್ರು ಫಿಕ್ಸ್ ಆಗಿಬಿಟ್ಟಿದ್ರು. ನನ್ನ ಸೀಮಂತದಲ್ಲೂ ಸ್ಟಿಕ್ಕರ್ ಕೂಡ ಅವ್ರು ಪಿಂಕ್ ಕಲರ್ ಅಂಟಿಸಿದ್ರು. ಆ್ಯಂಡ್ ಹಿ ವಾಂಟೆಡ್ ಅ ಗರ್ಲ್. ಸೊ ವಿ ಬೋತ್ ವರ್ ರಿಯಲಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್. ಸೊ ನನ್ನ ಮಗಳು ಬಂದಳು ನಮ್ಮ ಜೀವನಕ್ಕೆ. ಆ್ಯಂಡ್ ಇವಾಗಲೂ ನಂಬೋಕ್ಕಾಗ್ತಾಯಿಲ್ಲ ನನಗೂ ಒಂದು ಮಗು ಇದೆ. ಐ ಡೆಲಿವರ್ಡ್ ಅ ಬೇಬಿ ಗರ್ಲ್ ಅಂತ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಕರ್ಕೊಂಡೋಗ್ಬಿಟ್ರು. ಕರ್ಕೊಂಡೋಗಿ ಮಗುದು ಏನೇನು ಚೆಕಪ್ಸ್ ಇದೆ ಅದು ಮಾಡಿ ನಮ್ಮ ಮನೆಯವ್ರಿಗೆ ತೋರಿಸಿದ್ದಾರೆ. ನಾನಿಲ್ಲಿ ವಿಡಿಯೋ ಹಾಕ್ತೀನಿ ನೋಡಿ ರಿಯಾಕ್ಷನ್ನು ನನ್ನ ಹಸ್ಬೆಂಡ್ದು. ಸ್ಟಿಚಸ್ ಎಲ್ಲ ಹಾಕಿ 10:30 ಏನೋ ನಾನು ಆಚೆ ಬಂದೆ. ಸ್ಟ್ರೆಚರಲ್ಲಿ ಕರ್ಕೊಂಡು ಬಂದ್ಬಿಟ್ಟು ನಮ್ಮ ರೂಮ್ ಏನು ಬುಕ್ ಮಾಡಿದ್ವಿ ಅಲ್ಲಿಗೆ ಶಿಫ್ಟ್ ಮಾಡೋಕ್ಕಿಂತ ಮುಂಚೆ ಐ ವಾಸ್ ಟೋಟಲಿ ಶಿವರಿಂಗ್. ಸೊ ಹೀಟರ್ ಹಾಕ್ಬಿಟ್ಟು 1 hour ಹೀಟರ್ ಹತ್ರ ನನ್ನ ಇಟ್ಟಿದ್ರು. ಸ್ವಲ್ಪ ಬಾಡಿ ಕಾಮ್ ಮಾಡೋಕ್ಕೆ ಆ್ಯಂಡ್ ವಾರ್ಮ್ ಮಾಡೋಕ್ಕೆ. ಸೊ ಅದೆಲ್ಲ ಆದಮೇಲೆ ನನ್ನ ಮನೆಯವರೆಲ್ಲ ನನ್ನ ಬಂದು ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ಯೆಸ್, ಫುಲ್ ಖುಷಿ. ಇನ್ನೊಂದು ಏನಂದರೆ, ನಮ್ಮ ಅಪ್ಪ ಸೈಡ್ ಫುಲ್ ಹೆಣ್ಮಕ್ಳೇ ಇರೋದು. ಅಂದರೆ ಎಲ್ಲರಿಗೂ ಎರಡೆರಡು ಹೆಣ್ಮಕ್ಳು ಇರೋದು. ಆ್ಯಂಡ್ ನಮ್ಮ ಮಾವ ಸೈಡ್ ಎಲ್ಲರಿಗೂ ಗಂಡು ಮಕ್ಳೇ ಇರೋದು. ಸೊ ಈ ಕಡೆ ನಮ್ಮ ಅಪ್ಪಗೆ ಗಂಡು ಮಗು ಬೇಕಾಗಿತ್ತು ಅಂತ ಆಸೆ ಇತ್ತು. ಸೊ ಈ ಕಡೆ ಹೆಣ್ಮಗು ಆಗಲಿ ಅಂತ ನಮ್ಮ ಮಾವ ಅವ್ರಿಗೆಲ್ಲ ಆಸೆ ಇತ್ತು. ಸೊ ಹಿಂಗೆ ಹೆಣ್ಮಗು ಬಂತು ಆ್ಯಂಡ್ ಎವ್ರಿಬಡಿ ಆರ್ ಲಿಟ್ರಲಿ ಹ್ಯಾಪಿ. ನಮ್ಮ ಅಪ್ಪಗೂ ಖುಷಿ. ಹೆಣ್ಣು ಇತ್ತು ಜಾಸ್ತಿ ಅಂದ್ಬಿಟ್ಟು ಗಂಡು ಬೇಕು ಅಂದಿದ್ರು. ಬಟ್ ನನ್ನ ಮಗಳು ಕಂಡ್ರೆ ಎಲ್ಲರಿಗೂ ಇಷ್ಟ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ಲಿ ನನಗೆ ಯಶ್ಗೆ ಸಿಕ್ಕಾಪಟ್ಟೆ ಖುಷಿ ಗರ್ಲ್ ಬೇಬಿ ಆಗಿರೋದು ನಮಗೆ. ಆ್ಯಂಡ್ ಹೀಗಿತ್ತು. ವಾರ್ಮ್ ಆದಮೇಲೆ ನನ್ನ ಬಾಡಿನ ನಾವು ಬುಕ್ ಮಾಡಿದ ರೂಮ್ಗೆ ಕರ್ಕೊಂಡು ಹೋದರು. ಸೊ ಮಾರ್ಚ್ 6th ನನ್ನ ಮಗಳು ಹುಟ್ಟಿದ್ದು. ಮಾರ್ಚ್ 6th ಫ್ರೈಡೇ 10:16 PM. ಸೊ 6th ನಮಗೇನಾಯಿತು, ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನಂದರೆ, ಫಸ್ಟ್ ರೂಮ್ ಕೊಟ್ಟಿದ್ರು. ಫಸ್ಟ್ ರೂಮ್ ಐ ಡೋಂಟ್ ನೋ ದ ಎಕ್ಸಾಕ್ಟ್ ನಂಬರ್. ರೂಮ್ ನಂಬರ್ ನಾನು ಮರ್ತೋಗಿದ್ದೀನಿ. ನನ್ನ ಹಸ್ಬೆಂಡ್ ಇದ್ದಿದ್ರೆ ಹೇಳ್ತಾಯಿದ್ರು. ಆ ರೂಮ್ ನಂಬರ್ ಎಲ್ಲ ಸೇರಿಸಿದ್ರೆ 6 ಬರ್ತಾಯಿತ್ತು.
ಥರ್ಡ್ ಫ್ಲೋರಲ್ಲಿ ಸೂಟ್ ರೂಮ್ ಬುಕ್ ಮಾಡಿದ್ರಿ. ಡಿಲೆಕ್ಸ್ ರೂಮ್ ಫಸ್ಟ್ ಡೇ ನಾವು ನಮಗೆ ಕೊಟ್ಟಿದ್ದಿದ್ದು. ಅದರಲ್ಲಿ 6 ನಂಬರ್ ಫುಲ್ ಟೋಟಲ್ ನಾವು 303 ಅನ್ಸುತ್ತೆ ಮೇ ಬಿ. ಸೊ 3+3 ಇಸ್ 6 ನಂಬರ್ ಸಿಕ್ತು. ಆ್ಯಂಡ್ ನೆಕ್ಸ್ಟ್ ಡೇ ನಮಗೆ ಫಸ್ಟ್ ಫ್ಲೋರಲ್ಲೇನೋ ಕೊಟ್ಟರು ನೆಕ್ಸ್ಟ್ ರೂಮು. ಸೊ ಆ ರೂಮಿಗೆ ಶಿಫ್ಟ್ ಆದಾಗ ದ್ಯಾಟ್ ವಾಸ್ ಆಲ್ಸೋ ನಾವು ಟೋಟಲ್ ಕೌಂಟ್ ಮಾಡಿದಾಗ 6 ಬಂದಿದ್ದು. 204 ಆರ್ ಸಮಥಿಂಗ್ ಐ ಡೋಂಟ್ ನೋ. ಒಟ್ಟಿನಲ್ಲಿ 6 ಬಂತು. ಆ್ಯಂಡ್ ಆ ರೂಮಲ್ಲಿ ಎ ಸಿ ವರ್ಕ್ ಆಗ್ತಾ ಇರಲಿಲ್ಲ, ಫ್ಯಾನ್ ಕೊಟ್ಟಿದ್ರು. ನಮಗೆ ಆಗ್ತಾನೇ ಇಲ್ಲ, ಫುಲ್ ಶೆಕೆ, ಬೇಸಿಗೆಗಾಲ ಬೇರೆ, ಮಗುಗೂ ಆಗ್ತಾ ಇಲ್ಲ, ಮಗುಗೂ ಶೆಕೆ. ಸೊ ನನಗಂತೂ ಫೀಡ್ ಮಾಡೋಕೆ ಆಗ್ತಾನೇ ಇರಲಿಲ್ಲ ಬಿಕಾಸ್ ಸಿಕ್ಕಾಪಟ್ಟೆ ಶೆಕೆ. ಸೊ ನೆಕ್ಸ್ಟ್ ಡೇ ನಾವು ಇನ್ನೊಂದು ರೂಮ್ ಬೇಕು ಕಂಪ್ಲೇಂಟ್ ರೇಸ್ ಮಾಡಿದ್ರು ನನ್ನ ಹಸ್ಬೆಂಡ್. ಸೊ ನೆಕ್ಸ್ಟ್ ರೂಮ್ ಕೊಟ್ಟಿದ್ದು, ಥರ್ಡ್ ಡೇ ರೂಮ್ ಕೊಟ್ಟಿದ್ದು, ಇಟ್ ವಾಸ್ 6. ಸೊ 6 ಇಸ್ ವೆರಿ ಲಕ್ಕಿ ಅನಿಸುತ್ತೆ ನನ್ನ ಮಗಳಿಗೆ. ಅವಳು ಹುಟ್ಟಿದ 6, ನಮಗೆ ರೂಮ್ಸ್ ಎಲ್ಲ ನಂಬರ್ಸು ಸಿಕ್ಕಿದ್ದು 666. ಸೊ ದಟ್ ವಾಸ್ ವೆರಿ ಲಕ್ಕಿ ನಂಬರ್ ಅನಿಸುತ್ತೆ ಅವಳಿಗೆ, ನಮಗೆ ಎಲ್ಲರಿಗೂ. ಸೊ ಹೀಗಿತ್ತು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಹಾಸ್ಪಿಟಲ್ ಹಾಸ್ಪಿಟಾಲಿಟಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎವ್ರಿ ಆರ್ ಡಾಕ್ಟರ್ಸ್ ಬಂದು ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಆಗಿರ್ಬೋದು, ಡಯಟಿಷಿಯನ್ ಆಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಏನೇ ಹೆಲ್ಪ್ ಬೇಕಾದರೂ, ಲ್ಯಾಚಿಂಗ್ ಹೆಂಗೆ ಮಾಡಿಸೋದು ಅಂತ ಯಾವ ನರ್ಸ್ ಕೇಳಿದ್ರು ಬಂದು ಹೆಲ್ಪ್ ಮಾಡೋರು. ಸೊ ಎವ್ರಿಥಿಂಗ್ ವಾಸ್ ವೆರಿ ವೆರಿ ಗುಡ್. ತುಂಬ ಚೆನ್ನಾಗಿದೆ ಫೆಸಿಲಿಟಿ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು ಸಾಗರ್ ಚಂದ್ರಮ್ಮ ಹಾಸ್ಪಿಟಲಲ್ಲಿ. ಆ್ಯಂಡ್ ನಿಮ್ಗೇನಾದರೂ ನಮ್ಮದು ಡೆಲಿವರಿ ಎಷ್ಟಾಯಿತು, ಪ್ಯಾಕೇಜ್ ಡೀಟೇಲ್ಸ್ ಆಗಿರ್ಬೋದು, ರೂಮ್ ಡೀಟೇಲ್ಸ್ ಆಗಿರ್ಬೋದು ಬೇಕಂದರೆ ಕಾಮೆಂಟ್ ಮಾಡಿ, ನಾನು ಅದ್ರದ್ದು ಒಂದು ವೀಡಿಯೋ ಮಾಡ್ತೀನಿ. ಸೊ 10:30 ಹೊರಗೆ ಬಂದಲ್ಲ, 1 hour 11:30 ತನಕ ನಾನು ವಾರ್ಮ್ ಮಾಡ್ತಾಯಿದ್ರು ಹೀಟರ್ ಹಾಕ್ಬಿಟ್ಟು. ಸೊ ಅದಾದಮೇಲೆ ನನ್ನ ರೂಮಿಗೆ ಶಿಫ್ಟ್ ಮಾಡಿದ್ರು. ರೂಮಿಗೆ ಶಿಫ್ಟ್ ಮಾಡಾದಮೇಲೆ 10 ನಿಮಿಷ ಆದಮೇಲೆ ನನ್ನ ಮಗಳನ್ನ ಕರ್ಕೊಂಡು ಬಂದರು. ಸೊ ನನ್ನ ಮಗಳನ್ನ ಮುಖನೇ ನೋಡಿಲ್ಲ ನಾನು, ನಂಗೆ ಎದೊಳಕ್ಕೆ ಹೋಗ್ತಾ ಇಲ್ಲ ಬಿಕಾಸ್ ಕಾಲು ಮೂವ್ಮೆಂಟೇ ಇಲ್ಲ. 4 hours ಆದಮೇಲೆ ಯು ಕ್ಯಾನ್ ಸ್ಟಾರ್ಟ್, ನಿನ್ನ ಕಾಲು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ದೆನ್ ಯು ಕ್ಯಾನ್ ಸಿ ಅಂತ ಅಂದರು. ನಂಗೆ ಮೂವ್ಮೆಂಟೇ ಆಗ್ತಾ ಇಲ್ಲ. ಸ್ಟ್ರೆಚರಲ್ಲಿ ಕರ್ಕೊಂಬಂದರು, ಮಲಗಿಸಿದ್ರು ರೂಮಲ್ಲಿ. ಆ್ಯಂಡ್ ನನ್ನ ಮಗಳು ಮುಖನೂ ಸರಿಯಾಗಿ ನೋಡಿಲ್ಲ ಅದೇ ಹೇಳ್ತಾ ಇದ್ದೆ ನಾನು. ಆ್ಯಂಡ್ ಫೈನಲಿ ನನ್ನ ಮಗಳು ರೂಮಿಗೆ ಬಂದು ಚೆನ್ನಾಗಿ ನೋಡಿದೆ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ 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 ಬ್ಯೂಟಿಫುಲ್. ಭಯ ಆಗತ್ತೆ, ಬಟ್ ಇದ್ರ ಮುಂದೆ ಏನೂ ಇಲ್ಲ ಅನಿಸುತ್ತೆ. ಲೈಫ್ ಟೈಮಲ್ಲಿ ಒಂದು ಹೆಣ್ಣಿಗೆ ಸಿಕ್ಕಾಪಟ್ಟೆ ಖುಷಿ ಕೊಡುವಂಥ ವಿಷಯ ಅಂದರೆ ತಾನು ತಾಯಿ ಆದಾಗ. ಸೊ ಐ ವಾಸ್ ವೆರಿ ವೆರಿ ಹ್ಯಾಪಿ ನನ್ನ ಮಗಳು ನೋಡಿ. ಆ್ಯಂಡ್ ಎಲ್ಲ ಮಲ್ಕೊಂಡ್ವಿ ಆವತ್ತು. ಯಶ್ ಇದ್ರು ನನ್ನ ಜೊತೆ ಇಡೀ ನೈಟ್. ಯಶ್ ಇದ್ರು ಆಲ್ 3 days. ಯಶ್ ನನ್ನ ಪಕ್ಕಾನೇ ಇದ್ರು. ನನಗೇನು ಬೇಕು ಏನು ಬೇಡ, ಮಗುಗೇನು ಬೇಕು ಮಗುಗೇನು ಬೇಡ, ಮಗು ನೋಡ್ಕೊಳ್ಳೋದಾಗಲಿ, ಮಲಗಿಸೋದಾಗಲಿ, ಎವ್ರಿಥಿಂಗ್ ಯಶ್ ನೋಡ್ಕೊಂಡಿದ್ದಾರೆ ಹಾಸ್ಪಿಟಲ್ ಇದ್ದಿದ್ದ ದಿನ ಅಷ್ಟು. ಆ್ಯಂಡ್ ಆಚೆಗಡೆ ಕೂಡ ಏನಿದೆ ಬಿಲ್ ಎಷ್ಟಾಯಿತು, ಅದು ಎಷ್ಟಾಯಿತು, ಈ ಡಾಕ್ಯುಮೆಂಟ್ಸ್ ಆ ಡಾಕ್ಯುಮೆಂಟ್ಸ್, ಮಗು ಡಾಕ್ಯುಮೆಂಟ್ಸು, ಇನ್ಶೂರೆನ್ಸು, ಸೊ ಎಲ್ಲನೂ ಅವರೇ ಹ್ಯಾಂಡಲ್ ಮಾಡಿದ್ದಾರೆ. ಈ ವಾಸ್ ಲಿಟ್ರಲಿ ಬಿಸೈಡ್ ಮೀ. 1 hour ಹೋಗ್ತಾಯಿದ್ರು, ಫ್ರೆಶ್ ಅಪ್ ಆಗಿ ಬರ್ತಾಯಿದ್ರು. ಸೊ ಅಷ್ಟೇ. ಆಗ ನಮ್ಮಮ್ಮ ಕೂಡ ಇದ್ದರು ನನ್ನ ಜೊತೆ, ನಮ್ಮ ಅತ್ತೆ ಕೂಡ ಇದ್ದರು. ಸೊ ಐ ವಾಸ್ ಆಲ್ ಓಕೆ. ಹಾಸ್ಪಿಟಲಲ್ಲಿ ಎಲ್ಲರೂ ನೋಡ್ಕೊಳ್ಳೋಕ್ಕಿದ್ರು. ನಮ್ಮ ಅಕ್ಕ ಬರ್ತಾಯಿದ್ಲು. ಸೊ ಎಲ್ಲನೂ ಚೆನ್ನಾಗಾಯಿತು ಹಾಸ್ಪಿಟ್ಲಲ್ಲಿ. ಸೊ ನೆಕ್ಸ್ಟು ಡಯಟಿಷಿಯನ್ ಬಂದಿದ್ದರು. ಡಯಟಿಷಿಯನ್ ನಂಗೆ ಹೇಳಿದ್ದು ಎಲ್ಲ ತಿನ್ನು, ಏನು ಈ ಏನಂತಾರೆ ಈ ಶೀತ ಗೀತ ಅನ್ನೋದೆಲ್ಲ ಸುಳ್ಳು ಕಾನ್ಸೆಪ್ಟು. ಶೀತ ಆಗೋದು, ನೆಗಡಿ ಆಗೋದು ವೈರಸ್ಸಿಂದ, ನಾವು ತಿನ್ನೋ ಫುಡ್ಡಿಂದ ಅಥವಾ ನಾವು ಹಾಕೊಳ್ಳೋ ಬಟ್ಟೆಯಿಂದ ಅಲ್ಲ. ಸೊ ಎಲ್ಲನೂ ತಿನ್ನು, ಚೆನ್ನಾಗಿ ತಿನ್ನು. ಗ್ಯಾಸ್ಟ್ರಿಕ್ ಐಟಮ್ಸ್ 1-2 ಐಟಮ್ಸ್ ಹೇಳಿದರು. ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ ಅಥವಾ ಕಾಯಿ, ತೆಂಗಿನಕಾಯಿ, ಅದ್ರದ್ದು ಕೊಬ್ಬರಿ ತಿನ್ಬೋದು ಬಟ್ ಕಾಯಿ ತಿನ್ನಬೇಡ. ಸೊ ಈ ಥರ ಐಟಮ್ಸ್ ತಿಂದೆ. ಮಿಕ್ಕಿದ್ದು ಎಲ್ಲನೂ ತಿನ್ನು, ಎಲ್ಲನೂ ಚೆನ್ನಾಗಿರುತ್ತೆ. ಬ್ರೆಸ್ಟ್ ಮಿಲ್ಕ್ ಕೂಡ ಚೆನ್ನಾಗಿ ಸಪ್ಲೈ ಆಗುತ್ತೆ ಅಂತ ಹೇಳಿ ನನಗೊಂದು ಚಾಟ್ ಕೂಡ ಅವರು ಕಳಿಸಿದ್ರು, ಡಯಟ್ ಚಾಟ್ ಏನೇನು ತಿನ್ನಬೇಕು ಅಂತ. ಸೊ ನಾನೆಲ್ಲ ತಿಂತಾಯಿದ್ದೀನಿ, ಆರಾಮಾಗಿದ್ದೀನಿ. ನನ್ನ ಮಗಳು ಕೂಡ ಆರಾಮಾಗಿದ್ದಾಳೆ. ಆ್ಯಂಡ್ ನೆಕ್ಸ್ಟು ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಕೂಡ ಬರ್ತಾಯಿದ್ರು. ಹೇಗೆ ಮಗುಗೆ ಲ್ಯಾಚ್ ಮಾಡಿಸ್ಬೇಕು ಇನಿಷಿಯಲ್ ಡೇಸು ಆ ಥರ ಎಲ್ಲ. ಸೊ ನನಗೆ ಫಸ್ಟ್ ಡೇ ಸ್ವಲ್ಪ ಕಷ್ಟ ಆಯಿತು ಲ್ಯಾಚ್ ಮಾಡ್ಸೋಕ್ಕೆ. ಬಟ್ ಫ್ರಮ್ ನೆಕ್ಸ್ಟ್ ಡೇ ಐ ವಾಸ್ ಏಬಲ್ ಟು ಡೂ. ನನ್ನ ಮಗಳು ಹಾಲು ಕುಡಿಯೋಕ್ಕೆ ನೀಟಾಗಿ ಸ್ಟಾರ್ಟ್ ಮಾಡಿದ್ಲು. ಆ್ಯಂಡ್ ಶಿ ವಾಸ್ ಲ್ಯಾಚಿಂಗ್ ಪ್ರಾಪರ್ಲಿ.
ಸೊ ಯಾಹ್ ಆ್ಯಂಡ್ ಇನ್ನೊಂದು ಹೇಳಬೇಕು, ತುಂಬ ಮಕ್ಳಿಗೆ ಜಾಂಡೀಸ್ ಇರುತ್ತೆ ಆ್ಯಂಡ್ ಬ್ಲೂ ಲೈಟಲ್ಲಿ ಇಡಬೇಕಾಗುತ್ತೆ. ಆ ಥರ ಎಲ್ಲ ಇರುತ್ತೆ. ಥ್ಯಾಂಕ್ಫುಲಿ ನನ್ನ ಮಗಳಿಗೆ ಜಾಂಡೀಸ್ ಲೆವೆಲ್ ಕಮ್ಮಿನೇ ಇತ್ತು ಆ್ಯಂಡ್ ಶಿ ವಾಸ್ ಆಲ್ ಫೈನ್. ಏನೂ ತೊಂದರೆ ಆಗ್ದಿರ ವಿ ವರ್ ಆಲ್ ಫೈನ್. ಸೊ ಜಾಂಡೀಸ್ ಲೆವೆಲ್ ಏನು ಅಷ್ಟಿರಲಿಲ್ಲ, ಕಮ್ಮಿ ಇತ್ತು. ಆ್ಯಂಡ್ ಎವ್ರಿ ಡೇ 30 ಮಿನಿಟ್ಸ್ ಬಿಸ್ಲಿಗೆ ಕರ್ಕೊಂಡು ಹೋಗಿ ಎಲ್ಲ ಆರಾಮಾಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ 1 ವೀಕ್‌ಗೆ ನೆಕ್ಸ್ಟ್ 1 ವೀಕ್‌ಗೆ ಅಪಾಯಿಂಟ್ಮೆಂಟ್ ಕೂಡ ಕೊಟ್ಟಿದ್ರು ನನ್ನ ಮಗಳಿಗೆ. ಆ್ಯಂಡ್ ಹಾಲು ಕೂಡ ನೀಟಾಗಿ ಕುಡಿತಾ ಇದ್ಲು. ಇದಾದ್ಮೇಲೆ ಫಿಸಿಕಲ್ ಎಕ್ಸರ್ಸೈಸ್ ಡಾಕ್ಟರ್ ಕೂಡ ಬಂದಿದ್ರು. ಏನೇನು ಎಕ್ಸರ್ಸೈಸ್ ಮಾಡಬೇಕು, ಎಷ್ಟು ದಿನ ಆದ್ಮೇಲೆ ಮಾಡಬೇಕು ಎಲ್ಲನೂ ನೀಟಾಗಿ ಎಕ್ಸ್‌ಪ್ಲೇನ್ ಮಾಡಿ ಹೇಳಿದ್ರು. ಈ ಥರ ಮಾಡಿ, ಆ ಥರ ಮಾಡಿ ಅಂತ. ಸೊ ಪೀಡಿಯಾಟ್ರಿಷಿಯನ್ ಎವ್ರಿ ಡೇ ಬರ್ತಾಯಿದ್ರು ನನ್ನ ಮಗಳನ್ನ ಚೆಕ್ ಮಾಡೋಕ್ಕೆ. ಎವ್ರಿಥಿಂಗ್ ವಾಸ್ ವೆರಿ ಸ್ಮೂತ್ ಎಕ್ಸ್‌ಪೀರಿಯನ್ಸ್ ನನ್ನ ಡೆಲಿವರಿದು. ಆ್ಯಂಡ್ ಅಲ್ಲೇ ನಾವು ಫೋಟೋಶೂಟ್ ಕೂಡ ಬುಕ್ ಮಾಡಿದ್ವಿ. ಅವರು ನಮಗೆ ಕಾಂಪ್ಲಿಮೆಂಟ್ರಿ ಫ್ರೇಮ್ ಕೊಡ್ತೀನಿ ಅಂದರು. ನಾವು ಬೇಡ, ಫೋಟೋಶೂಟ್ ಮಾಡಿಬಿಟ್ಟು ಆಮೇಲೆ ನಾವು ಫ್ರೇಮ್ ಇಸ್ಕೊತೀವಿ. ಆ್ಯಕ್ಚುಲಿ ನಮ್ಮ ಪ್ಯಾಕೇಜಲ್ಲಿ ಫೋಟೋ ಫ್ರೇಮ್ ಕಾಂಪ್ಲಿಮೆಂಟ್ರಿ ಇತ್ತು. ನಾವು ಫೋಟೋಶೂಟೇ ಮಾಡಿಸ್ಬಿಡೋಣ, ಇನ್ನೆಲ್ಲಿ ಆಚೆ ಹೋಗಿ ಎಲ್ಲ ಮನೆಗೆ ಕರ್ಸೋದು ಅಥವಾ ನಾವೇ ಆಚೆ ಹೋಗೋದು, ಎವ್ರಿಥಿಂಗ್ ಇಸ್ ಅ ಮೆಸ್ ಅಂದ್ಬಿಟ್ಟು ಅಲ್ಲೇ ಫೋಟೋಶೂಟ್ ಕೂಡ ಬುಕ್ ಮಾಡಿದ್ರಿ. ನನ್ನ ಮಗಳದ್ದು ಫೋಟೋಶೂಟ್ ಕೂಡ ಆಯಿತು. ಸೆಕೆಂಡ್ ಡೇ ಇರಬೇಕು, ಸೆಕೆಂಡ್ ಡೇನೋ ಥರ್ಡ್ ಡೇನೋ, ಐ ಡೋಂಟ್ ರಿಮೆಂಬರ್. ಮೋಸ್ಟ್ಲಿ ಥರ್ಡ್ ಡೇ ಇರಬೇಕು. ಅವತ್ತೇ ಎಲ್ಲ ಫೋಟೋಶೂಟ್ ಮುಗಿಸ್ಕೊಂಡು 2 ಕಾಂಪ್ಲಿಮೆಂಟ್ರಿ ಫ್ರೇಮ್ ಕೂಡ ಕೊಟ್ಟರು ನಮಗೆ. 1 ಕೊಡ್ತಾಯಿದ್ರು ಬಟ್ 2 ಕೊಟ್ಟರು ನಾವು ಫೋಟೋಶೂಟ್ ಮಾಡಿಸಿದ್ದಕ್ಕೆ. ಸೊ ಎಲ್ಲ ಮುಗೀತು. ಅಷ್ಟೇ. ಈ ಥರ ಇತ್ತು ನನ್ನ ಬರ್ತಿಂಗ್ ಎಕ್ಸ್‌ಪೀರಿಯನ್ಸ್. ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಅತ್ತೆಗಾಗಿರ್ಬೋದು, ನಮ್ಮ ಅಮ್ಮಗೆ, ನಮ್ಮ ಮಾವಗೆ, ಅಪ್ಪಗೆ, ಯಶ್‌ಗೆ, ಸಂಗುಗೆ, ನಮ್ಮ ಭಾವಗೆ. ಸೊ ಎವ್ರಿಬಡಿ ಇನ್ ದ ಫ್ಯಾಮಿಲಿ ವರ್ ಆನ್ ದ ಕ್ಲೌಡ್ 9. ಸಿ ಸೆಕ್ಷನ್ ಆಗಲಿ, ನಾರ್ಮಲ್ ಡೆಲಿವರಿ ಆಗಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಎಂಜಾಯ್ ಯುವರ್ ಮದರ್‌ಹುಡ್. ಸೊ ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. 1000 ಜನ 1000 ಮಾತಾಡ್ತಾರೆ. ಜಸ್ಟ್ ಸ್ಮೈಲ್. ನಿಮಗೆ ಗೊತ್ತು ನೀವೇನು ಗೋ ಥ್ರೂ ಮಾಡಿದ್ದೀರಾ ಅಂತ. ನೋ ಮ್ಯಾಟರ್ ಸಿ ಸೆಕ್ಷನ್ ಅಥವಾ ವೆಜೈನಲ್, ಬೋತ್ ಡೆಲಿವರೀಸ್ ಆರ್ ಯುನೋ ಎರಡೂ ಕಷ್ಟನೇ. ಆ್ಯಂಡ್ ಮಗು ಮುಖ ನೋಡಿದ ತಕ್ಷಣ ಎಲ್ಲನೂ ಮರ್ತೋಗ್ತೀರಾ. ಸೊ ಲೀವ್ ಇಟ್. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಜನ 1000 ಮಾತಾಡ್ತಾರೆ. ಮಾತಾಡಲಿ, ಯು ಜಸ್ಟ್ ಸ್ಮೈಲ್ ಆ್ಯಂಡ್ ಹ್ಯಾವ್ ಅ ಬ್ಯೂಟಿಫುಲ್ ಜರ್ನಿ. ಮದರ್‌ಹುಡ್‌ನ ಎಂಜಾಯ್ ಮಾಡಿ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ತಲೆ ಕೆಡಿಸ್ಕೊಂಡು ಅಥವಾ ಡಿಪ್ರೆಸ್ ಆಗಿ ಜನ ಮಾತಾಡ್ತಾರೆ ಆ ಥರ ಎಲ್ಲ ತಲೆ ಕೆಡಿಸ್ಕೊಳ್ದೆ ಎಂಜಾಯ್ ಮಾಡಿ ಮದರ್‌ಹುಡ್‌ನ. ಆ್ಯಂಡ್ ಇನ್ನೊಂದು ಹೇಳಬೇಕು, ಈ ಜನ್ರೇಷನ್ ಮೆನ್ಸ್‌ಗೆ ಹ್ಯಾಟ್ಸ್ ಆಫ್. ಮೊದಲಾಗಿದ್ರೆ ಎಲ್ಲ ಕೆಲಸ ಹೆಂಡತಿನೇ ಮಾಡಬೇಕು, ಗಂಡ ಮಾಡಬಾರ್ದು. ಸೊ ಈ ಕೆಲಸ ಹೆಣ್ಮಕ್ಳದು, ಈ ಕೆಲಸ ಗಂಡು ಮಕ್ಳದು, ಆ ಥರ ಎಲ್ಲ ಡಿಫ್ರೆನ್ಶಿಯೇಟ್ ಮಾಡ್ತಾಯಿದ್ರು ಮೊದಲು. ಬಟ್ ದೀಸ್ ಜನ್ರೇಷನ್ ಮೆನ್ಸ್ ಆರ್ ಗ್ರೇಟ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದೆಮ್. ಆ್ಯಂಡ್ ಯಶ್ ನನ್ನ ಮಗಳಿಗೆ ಎಲ್ಲ ಕೆಲಸನೂ ಮಾಡ್ತಾರೆ, ನನಗೂ ಕೂಡ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಈ ಜರ್ನಿಯಲ್ಲಿ ಇನ್ನೇನು ಬೇಕು, ಯಾರು ಏನಾದರೂ ಹೇಳಲಿ, ಯಾರು ಏನಾದರೂ ಮಾಡ್ಕೊಳ್ಳಿ, ನಿಮ್ಮ ಪಾರ್ಟ್ನರ್ ನಿಮಗೆ ಸಪೋರ್ಟ್ ಮಾಡಿದ್ರೆ ದಿಸ್ ಜರ್ನಿ ವಿಲ್ ಬಿ ಬ್ಯೂಟಿಫುಲ್ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಬರ್ತಿಂಗ್ ಎಕ್ಸ್‌ಪೀರಿಯನ್ಸ್, ನನ್ನ ಮಗಳು ಬಂದಿದ್ದು ಕ್ಷಣ. ಸೊ ಇಟ್ ವಾಸ್ ಆಲ್ ಬ್ಯೂಟಿಫುಲ್. ವೆರಿ ಗ್ರೇಟ್ಫುಲ್ ಟು ದ ಯೂನಿವರ್ಸ್ ಫಾರ್ ದ ಬೇಬಿ ಗರ್ಲ್. I am so happy and Yash is so happy. We are all happy. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಎಲ್ರಿಗೂ ಥ್ಯಾಂಕ್ ಯು, ಯಾರೆಲ್ಲ ಟೈಮ್ ತೊಗೊಂಡು ವಿಶ್ ಮಾಡಿದ್ರಿ ನನಗೆ, ನನ್ನ ಮಗಳಿಗೆ ವಿಶ್ ಮಾಡಿದ್ರಿ, ಬ್ಲೆಸ್ ಮಾಡಿದ್ರಿ. ಸೊ ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.